ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಮೊಬೈಲ್ನ ಹ್ಯಾಂಗಿಂಗ್ ಪ್ರಾಬ್ಲಮ್ಗೆ 100ಕ್ಕೆ 100% ವರ್ಕ್ ಆಗುವಂಥ ಒಂದು ಟ್ರಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಿಮಗೆ ಗೊತ್ತಿದ್ದಾಗನೇ ಯಾವುದೇ ಒಂದು ಕಾಸ್ಟ್ಲಿ ಫೋನ್ ಇರ್ಬೋದು, ಚೀಪರ್ ಫೋನ್ ಇರ್ಬೋದು, ನಾವು ತಗೊಂಡಾಗ ಸ್ಟಾರ್ಟಿಂಗಲ್ಲಿ ಎಲ್ಲ ಫೋನ್ ಕೂಡ ಸ್ಮೂತಾಗಿ ವರ್ಕ್ ಆಗುತ್ತೆ. ಅಂದರೆ ನೀವು 30,000 ರೂಪಾಯಿ ಫೋನ್ ಇರ್ಬೋದು, 50,000 ರೂಪಾಯಿ ಫೋನ್ ಇರ್ಬೋದು, 20,000 ಇರ್ಬೋದು, 8,000 ಇರ್ಬೋದು, ಎಲ್ಲ ಫೋನ್ ಕೂಡ ನೀವು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಬೇಕಾದ್ರೆ ನಿಮಗೂ ಸ್ಮೂತಾಗಿ ವರ್ಕ್ ಆಗುತ್ತೆ. ಬಟ್ ನೀವು ಅದನ್ನು ಡೇ ಬೈ ಡೇ ಯೂಸ್ ಮಾಡ್ತಿದ್ದಾಗನೇ ಒಂದು 3 ತಿಂಗಳು, 6 ತಿಂಗಳು, 1 ವರ್ಷ ಆಗ್ತಿದ್ದಾಗನೇ ಅಥವಾ 2 ವರ್ಷ ಆಗ್ತಿದ್ದಂಗೆ ನಾರ್ಮಲ್ ಆಗಿ ನಿಮ್ಮ ಫೋನ್ ಸ್ಟಕ್ ಆಗುತ್ತೆ, ಅಂದರೆ ಸ್ಲೋ ಆಗುತ್ತೆ. ಸೊ ನೀವು ಯಾವುದೊಂದು ಅಪ್ಲಿಕೇಶನ್ ಓಪನ್ ಮಾಡಿದಾಗ ತುಂಬ ಲೋಡ್ ಆಗಿ ಓಪನ್ ಆಗುತ್ತೆ, ಅಥವಾ ಗೇಮನ್ನು ಓಪನ್ ಮಾಡಿದಾಗ ತುಂಬಾ ಲ್ಯಾಗ್ ಆಗುತ್ತೆ, ಹ್ಯಾಂಗ್ ಆಗುತ್ತೆ. ಅಥವಾ ಯಾವುದೇ ಒಂದು ವರ್ಕ್ ಮಾಡಬೇಕಾದ್ರೆ ನಿಮಗೆ ಇಮಿಡಿಯೇಟ್ ರಿಯಾಕ್ಷನ್ ಆಗಲ್ಲ. ಅಂದರೆ ನೀವು ಯಾವುದೋ ಒಂದು ಬಟನನ್ನು ಪ್ರೆಸ್ ಮಾಡ್ತೀರಿ, ಬಟ್ ಇಮಿಡಿಯೇಟ್ ಅದು ಆ್ಯಕ್ಷನ್ ತಗೊಳ್ಳಲ್ಲ, ಸ್ವಲ್ಪ ಡಿಲೇ ಆಗುತ್ತೆ. ಕೆಲವೊಮ್ಮೆ ತುಂಬ ಲ್ಯಾಗ್ ಆಗುತ್ತೆ, ಬ್ಯಾಕ್ಗ್ರೌಂಡಲ್ಲಿ ಕ್ಲೋಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಅದು ಕ್ಲೋಸ್ ಆಗಲ್ಲ. ಈ ರೀತಿಯಂಥ ಸಮಸ್ಯೆ ಬರ್ತಾ ಇರುತ್ತೆ. ಸೊ ಇದಕ್ಕೆ ನಿಮಗೆ 100% ವರ್ಕ್ ಆಗುವಂಥ 2024ರ ಲೇಟೆಸ್ಟ್ ಅಪ್ಡೇಟೆಡ್ ಟ್ರಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಟ್ರಿಕ್ ಬಂದುಬಿಟ್ಟು ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, ನೀವು ಯಾವುದೇ ಫೋನನ್ನು ಯೂಸ್ ಮಾಡ್ತೀರಿ ಎಲ್ಲ ಫೋನಲ್ಲಿ ಕೂಡ ಈ ಸೆಟ್ಟಿಂಗ್ ಸಿಗುತ್ತೆ. ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಒಂದಲ್ಲ ಎರಡಲ್ಲ 4 ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಈ 4 ಸೆಟ್ಟಿಂಗ್ ಬಂದುಬಿಟ್ಟು ಎಲ್ಲ ಫೋನಲ್ಲಿ ಸಿಗುತ್ತೆ. ಜೊತೆಗೆ ಇದನ್ನು ನೀವು ಎನೇಬಲ್ ಮಾಡಿದ ನಂತರ ನಿಮಗೆ ಗ್ಯಾರಂಟಿ ತಿಳಿಸ್ಕೊಡ್ತೀನಿ, ನಿಮ್ಮ ಫೋನ್ ಎಷ್ಟೇ ಹಳೆ ಫೋನ್ ಇರ್ಬೋದು, ಎಷ್ಟೇ ಲ್ಯಾಗ್ ಆಗ್ತಿರ್ಬೋದು, ಹ್ಯಾಂಗ್ ಆಗ್ತಿರ್ಬೋದು, ಈ 4 ಸೆಟ್ಟಿಂಗ್ ಮಾಡಿದ ನಂತರ ಸೂಪರ್ ಸ್ಪೀಡ್ ಆಗುತ್ತೆ, ರಾಕೆಟ್ ಅಷ್ಟೇ ಸ್ಪೀಡ್ ಆಗುತ್ತೆ. ಹಾಗಾದರೆ ನೀವು ಮಾಡಬೇಕಾದ ಸೆಟ್ಟಿಂಗ್ ಯಾವುದು ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ಮೊದಲೇದಾಗಿ ಒಂದು ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಹೆಚ್ಚಿನ ವೀಡಿಯೋ ಮಾಡ್ಕೊಂಡು ಹೆಲ್ಪ್ ಆಗುತ್ತೆ. ಅದೇ ರೀತಿ ಕಮೆಂಟ್ ಬಾಕ್ಸ್ನಲ್ಲಿ ಫ್ರೆಂಡ್ಸ್, ನೀವು ಯಾವ ಮೊಬೈಲನ್ನು ಯೂಸ್ ಮಾಡ್ತಿದ್ದೀರಾ ಪ್ರತಿಯೊಬ್ಬರು ನಿಮ್ಮ ಮೊಬೈಲ್ನ ನೇಮನ್ನು ಇಲ್ಲಿ ಈ ರೀತಿಯಾಗಿ ಕಮೆಂಟ್ ಮಾಡಿ, ಪ್ರತಿಯೊಬ್ಬರು ಮಿಸ್ ಮಾಡದೆ ಸೆಂಡ್ ಮಾಡಿ. ಅದೇ ರೀತಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಪ್ರತಿಯೊಬ್ಬರು ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ನಾವು ಯಾವುದೇ ಒಂದು ವೀಡಿಯೋ ಹಾಕಿದ್ರು ಕೂಡ ಅದು 100ಕ್ಕೆ 100 ವರ್ಕ್ ಆಗುವಂಥ ವೀಡಿಯೋ ಅಂತ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಿಮಗೆ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗ್ತಿದ್ರೆ, ಲ್ಯಾಗ್ ಆಗ್ತಿದ್ರೆ ನಿಮಗೆ 4 ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಈ 4 ಸೆಟ್ಟಿಂಗ್ ನೀವು ಮಾಡಬೇಕಾಗುತ್ತೆ. ಜೊತೆಗೆ ಯಾರೆಲ್ಲ ವೀಡಿಯೋನ ಕೊನೆ ತನಕ ನೋಡ್ತಾರೆ ಅವರಿಗೊಂದು ಬೋನಸ್ ಟಿಪ್ಸ್ ತಿಳಿಸ್ಕೊಡ್ತೀನಿ. ಈ ಬೋನಸ್ ಸೆಟ್ಟಿಂಗನ್ನು ಮಾಡಿದರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ, ನಿಮ್ಮ ಮೊಬೈಲ್ ಲೈಫಲ್ಲಿ ಹ್ಯಾಂಗ್ ಆಗಲ್ಲ. ಇದು ಬಂದುಬಿಟ್ಟು ನಿಮಗೆ ಕೊನೆ ತನಕ ನೋಡಿದವರಿಗೆ ಮಾತ್ರ ತಿಳಿಸ್ಕೊಡ್ತೀನಿ. ಸ್ಟಾರ್ಟಿಂಗಲ್ಲಿ ನಿಮಗೆ 4 ಇಂಪಾರ್ಟೆಂಟ್ ಬೇಸಿಕ್ ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದನ್ನು ನೀವು ಮಾಡಬೇಕಂದ್ರೆ ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಸೆಟ್ಟಿಂಗ್ ಓಪನ್ ಮಾಡಿದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಎಡಿಷ್ನಲ್ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಎಡಿಷ್ನಲ್ ಸೆಟ್ಟಿಂಗ್ ಹೋದ ನಂತರ ಇಲ್ಲಿ ನಿಮಗೆ ಡೆವಲಪರ್ ಆಪ್ಷನ್ ಅಂತ ಬರುತ್ತೆ, ನೋಡ್ಬೋದು. ಇಲ್ಲಿ ಡೆವಲಪರ್ ಆಪ್ಷನು ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಆಫ್ ಇರುತ್ತೆ, ಇಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಫೋನಲ್ಲಿ ಡೆವಲಪರ್ ಆಪ್ಷನ್ ಕ್ರಿಯೇಟ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಏನು ಮಾಡಬೇಕಂತ ಹೇಳಿದ್ರೆ ನಿಮ್ಮ ಮೊಬೈಲ್ನ ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಬಿಲ್ಡ್ ನಂಬರ್ ಬರುತ್ತೆ. ಬಿಲ್ಡ್ ನಂಬರ್ ಮೇಲೆ 7 ಟೈಮ್ಸ್ ಅಂದರೆ 7 ಬಾರಿ ನೀವು ಪಟ ಅಂತ ಕ್ಲಿಕ್ ಮಾಡಿದಾಗ ಅದು ಡೆವಲಪರ್ ಆಪ್ಷನ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೆಕ್ಸ್ಟ್ ಇಲ್ಲಿ ಡೆವಲಪರ್ ಆಪ್ಷನ್ನ ಓಪನ್ ಮಾಡ್ಕೊಳ್ಳಿ, ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ತುಂಬ ಸೆಟ್ಟಿಂಗ್ ಬರುತ್ತೆ, ಹಾಗಾಗಿ ನಿಮಗೆ ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ತಾ ಬನ್ನಿ. ಇಲ್ಲಿ ನೀವು ಕೆಳಗೆ ಬಂದಾಗ ನೋಡ್ಬೋದು, ಇಲ್ಲಿ ವಿಂಡೋ ಅನಿಮೇಷನ್ ಸ್ಕೇಲ್ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ 1x ಅಂತ ಇರುತ್ತೆ. ಇದು 0.5x ಸೆಲೆಕ್ಟ್ ಮಾಡ್ಕೊಳ್ಳಿ, 0.5x ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಟ್ರಾನ್ಸಿಷನ್ ಅನಿಮೇಷನ್ ಸ್ಕೇಲು, ಇದು ಕೂಡ 1x ಇರುತ್ತೆ. ಇದನ್ನು ಕೂಡ 0.5x ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಅನಿಮೇಷನ್ ಡ್ಯೂರೇಷನ್ ಸ್ಕೇಲು, ಇದು ಕೂಡ 0.5x ಸೆಲೆಕ್ಟ್ ಮಾಡ್ಕೊಳ್ಳಿ. ಈ 3ಅನ್ನು ನೀವು ಮಾಡಬೇಕಾಗುತ್ತೆ. ಇದನ್ನು ನೀವು 3 ಸೆಟ್ಟಿಂಗನ್ನು ಇದರಲ್ಲಿ ಮಾಡಿದಾಗ ನಿಮಗೆ 30% ತನಕ ನಿಮ್ಮ ಮೊಬೈಲ್ ಸ್ಪೀಡ್ ಆಗುತ್ತೆ. ಇದಾದ ನಂತರ ನೀವು ಇಲ್ಲಿ ಸ್ವಲ್ಪ ಬ್ಯಾಕ್ ಹೋಗಬೇಕಾಗುತ್ತೆ. ಮತ್ತು ನೀವು ಸೆಟ್ಟಿಂಗ್ನಲ್ಲಿ 2ನೇ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. 2ನೇ ಸೆಟ್ಟಿಂಗಲ್ಲಿ ನೀವು ಏನು ಮಾಡಬೇಕಂತ ಹೇಳಿದ್ರೆ ಇಲ್ಲಿ ಲೊಕೇಶನ್ ಅಂತ ಬರುತ್ತೆ. ಈ ಲೊಕೇಶನ್ ಸೆಟ್ಟಿಂಗನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನಿಮಗೆ ಗೊತ್ತಿದ್ದಂಗೆ ಲೊಕೇಶನ್ ಸೆಟ್ಟಿಂಗ್ ಬಂದುಬಿಟ್ಟು ಎಲ್ಲ ಫೋನಲ್ಲಿ ಸಿಗುತ್ತೆ. ಬಟ್ ಇಲ್ಲಿ ನೀವು ಲೊಕೇಶನ್ನ ಆಫ್ ಮಾಡೋದಾಗುತ್ತಿಲ್ಲ. ಬಟ್ ಇದರಲ್ಲಿ ಒಂದು ಬೈ ಡಿಫಾಲ್ಟ್ ಆಗಿರೋ ಒಂದು ಸೆಟ್ಟಿಂಗನ್ನು ನೀವು ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ಅದರಲ್ಲಿ ನಿಮಗೆ ಇಲ್ಲಿ ಲೊಕೇಶನ್ ವೈಫೈ ಆ್ಯಂಡ್ ಬ್ಲೂಟೂತ್ ಸ್ಕ್ಯಾನಿಂಗ್ ಅಂತ ಇರುತ್ತಲ್ಲ, ಇದು ನಿಮ್ಮದು ನಿಮ್ಮ ಮೊಬೈಲಲ್ಲಿ ಬೈ ಡಿಫಾಲ್ಟ್ ನೀವು ಹೊಸ ಫೋನ್ ತಗೊಂಡಾಗ ಇಲ್ಲಿ ಆನ್ ಇರುತ್ತೆ. ನೀವು ಮಾಡಬೇಕಾಗಿರೋದು ಇದು 2ಅನ್ನು ಕೂಡ ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ನೋಡ್ಬೋದು, ವೈಫೈ ಸ್ಕ್ಯಾನಿಂಗ್ ಜೊತೆಗೆ ಬ್ಲೂಟೂತ್ ಸ್ಕ್ಯಾನಿಂಗು ಇದು 2 ಆನ್ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಫೋನ್ ಎನಿ ಟೈಮ್ ನೀವು ಯಾವುದೇ ಲೊಕೇಶನಲ್ಲಿ ಇರಿ ಅಥವಾ ಒಂದು ಪ್ಲೇಸಲ್ಲಿ ಮೊಬೈಲನ್ನು ಮೂವ್ ಮಾಡ್ತಿರುವಾಗಲೇ ಅದು ಲೊಕೇಶನನ್ನು ಟ್ರ್ಯಾಕ್ ಮಾಡ್ತಿರುತ್ತೆ, ಅಂದರೆ ಸ್ಕ್ಯಾನಿಂಗ್ ಮಾಡ್ತಿರುತ್ತೆ. ಬ್ಲೂಟೂತ್ ಮತ್ತು ವೈಫೈ 2 ಕೂಡ ಸ್ಕ್ಯಾನಿಂಗ್ ಆಗ್ತಿರುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಇದರಿಂದ ನಿಮಗೆ 2 ಲಾಸ್ ಆಗುತ್ತೆ. ಒಂದನೇದಾಗಿ ಬ್ಯಾಕ್ಗ್ರೌಂಡಲ್ಲಿ ಸ್ಕ್ಯಾನಿಂಗ್ ಆಗ್ತಿರೋದ್ರಿಂದ ನಿಮ್ಮ ಬ್ಯಾಟ್ರಿ ಪರ್ಸೆಂಟೇಜ್ ಕೂಡ ಖಾಲಿ ಆಗುತ್ತೆ. 2ನೇದಾಗಿ ಇದು ನಿಮ್ಮ ಮೊಬೈಲ್ ಹ್ಯಾಂಗ್ ಆಗೋಕ್ಕೆ ಮೇನ್ ರೀಸನ್ ಆಗುತ್ತೆ. ಸೊ ಈ 2ಅನ್ನು ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ಇಷ್ಟು ಮಾಡ್ತಿದ್ದಾಗಲೇ ನಿಮ್ಮ ಮೊಬೈಲ್ನ 50% ಹ್ಯಾಂಗಿಂಗ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. 2 ಆದ ನಂತರ ನೆಕ್ಸ್ಟ್ ನಾನು ನಿಮಗೆ ಇನ್ನೂ 2 ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. 2 ಸೆಟ್ಟಿಂಗ್ ಆದಮೇಲೆ ಬೋನಸ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಇದೆಲ್ಲ ಮಾಡಿದರೆ ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ, ನೀವೇ ಕಮೆಂಟ್ ಬಾಕ್ಸಲ್ಲಿ 100ಕ್ಕೆ 100 ವರ್ಕ್ ಆಗ್ತಿದೆ ಅಂತ ನೀವೇ ಕಮೆಂಟ್ ಮಾಡ್ತೀರಾ. ಗೈಸ್, 2 ಸೆಟ್ಟಿಂಗ್ ಆದ ನಂತರ ನೆಕ್ಸ್ಟ್ ನೀವು 3ನೇ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. 3ನೇ ಸೆಟ್ಟಿಂಗ್ ಕೂಡ ನಿಮ್ಮ ಮೊಬೈಲ್ನಲ್ಲೇ ಸಿಗುತ್ತೆ. ಇದರಲ್ಲಿ 3ನೇ ಸೆಟ್ಟಿಂಗ್ ಬಂದುಬಿಟ್ಟು ನಿಮ್ಮದಿಲ್ಲಿ ಎಡಿಷ್ನಲ್ ಸೆಟ್ಟಿಂಗ್ ನೀವು ಹೋಗಬೇಕಾಗುತ್ತೆ. ಎಡಿಷ್ನಲ್ ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ಇಲ್ಲಿ ಎಸೆಸಿಬಿಲಿಟಿ ನೋಡ್ಬೋದು, ಇದನ್ನು ಇಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ, ಅಂದರೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಟಾಪಲ್ಲಿ ಸುಮಾರು ಆಪ್ಷನ್ ನೋಡ್ಬೋದು. ಅದರಲ್ಲಿ 2ನೇ ಆಪ್ಷನ್ ವಿಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ಇದನ್ನು ನೀವು ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ಅದು ಏನಪ್ಪ ಅಂತ ಹೇಳಿದ್ರೆ ಲಾಸ್ಟಲ್ಲಿ ನೋಡ್ಬೋದು ರಿಮೂವ್ ಅನಿಮೇಷನ್ ಇದೆಯಲ್ಲ, ಇಲ್ಲಿ ನಿಮ್ಮದು ಆಫ್ ಇರುತ್ತೆ. ಇದನ್ನು ನೀವು ಇಲ್ಲಿ
ಆನ್ ಮಾಡ್ಕೋಬೇಕಾಗುತ್ತೆ ಗೈಸ್. ಈ 3 ಸೆಟ್ಟಿಂಗ್ ಮಾಡಿದ ನಂತರ ನಿಮ್ಮ ಮೊಬೈಲಲ್ಲಿ 70% ಹ್ಯಾಂಗಿಂಗ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾನು ನಿಮ್ಗೆ ಇದನ್ನು ಬರೆದು ಕೊಡ್ತೀನಿ. 3 ಸೆಟ್ಟಿಂಗ್ ಆಗಿದೆ. ಈ 3 ಸೆಟ್ಟಿಂಗ್ ಮಾಡಿದ ನಂತರ ನಾನು ಏನು ತಿಳಿಸ್ಕೊಡ್ತೀನಿ, 3 ಸೆಟ್ಟಿಂಗ್ ಇದು ಎಲ್ಲ ಫೋನಲ್ಲಿ ಸಿಗುತ್ತೆ. ಇದಾದ ನಂತರ 4ನೇ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. 4ನೇ ಸೆಟ್ಟಿಂಗ್ ಮಾಡಿದ ನಂತರ ನೀವು 5ನೇ ಸೆಟ್ಟಿಂಗ್ ಬೋನಸ್ ಸೆಟ್ಟಿಂಗ್ ಮಾಡಿದರೆ ಇನ್ನೂ ನಿಮಗೆ ಬೆನಿಫಿಟ್ ಸಿಗುತ್ತೆ. ಗೈಸ್ 4ನೇ ಸೆಟ್ಟಿಂಗ್ ಮಾಡಬೇಕಂದ್ರೆ ಪ್ಲೇಸ್ಟೋರಿಗೆ ಬರಬೇಕಾಗುತ್ತೆ. ಪ್ಲೇಸ್ಟೋರಿಗೆ ಬಂದ ನಂತರ ಟಾಪಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 2ನೇ ಆಪ್ಷನ್ ನೆಟ್ವರ್ಕ್ ಪ್ರಿಫರೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮದು ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ನಿಮ್ಮದು ಓವರ್ ಎನಿ ನೆಟ್ವರ್ಕ್ ಅಂತ ಇರುತ್ತೆ. ಇಲ್ಲಿ ನೀವು ಮಾಡಬೇಕಾಗಿದ್ದು ಮಸ್ಟ್ ಆ್ಯಂಡ್ ಶುಡ್ಡು ಇಲ್ಲಿ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದರೆ ಒಂದು ವೇಳೆ ಇದನ್ನು ನೀವು ಇಲ್ಲಿ ಆನ್ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಪ್ಲೇಸ್ಟೋರ್ನಲ್ಲಿ ಅಂದರೆ ನೀವು ಯಾವುದಾದ್ರು ಅಪ್ಲಿಕೇಶನ್ ಡೌನ್ ಮಾಡಿದಿರಿ ಪ್ರತಿಯೊಂದು ಅಪ್ಲಿಕೇಶನಲ್ಲಿ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುತ್ತೆ, ಅಂದರೆ ಅಪ್ಡೇಟ್ ಆಗ್ತಿರುತ್ತೆ. ಇದರಿಂದ ನಿಮಗೆ ಯಾವಾಗ ನೀವು ಮೊಬೈಲ್ ಡಾಟಾ ಆನ್ ಮಾಡ್ತೀರಿ ಬ್ಯಾಕ್ಗ್ರೌಂಡಲ್ಲಿ ಅಪ್ಡೇಟ್ ಆಗುತ್ತೆ. ಇದರಿಂದ ನಿಮ್ಮ ಇಂಟರ್ನೆಟ್ ಡಾಟಾ ಕೂಡ ವೇಸ್ಟ್ ಆಗುತ್ತೆ. ಎರಡನೇದಾಗಿ ಎಟ್ ಎ ಟೈಮ್ ಇದು ಅಪ್ಡೇಟ್ ಆಗೋದ್ರಿಂದ ಮಲ್ಟಿ ಟಾಸ್ಕ್ನಿಂದಾಗಿ ನಿಮ್ಮ ಪ್ರೊಸೆಸರ್ ಮೇಲೆ ಲೋಡ್ ಆಗಿ ನಿಮ್ಮ ಮೊಬೈಲು ಹ್ಯಾಂಗ್ ಆಗುತ್ತೆ. ಹಾಗಾಗಿ ಇದನ್ನು ನೀವು ಮಾಡ್ಕೋಬೇಕಾಗುತ್ತೆ. ಇದು ಬಂದುಬಿಟ್ಟು 4ನೇ ಸೆಟ್ಟಿಂಗು. ಫ್ರೆಂಡ್ಸ್, ಈ 4 ಸೆಟ್ಟಿಂಗ್ ಮಾಡಿ ನೋಡಿ ನಿಮ್ಮ ಮೊಬೈಲು ಎಷ್ಟು ಸ್ಪೀಡಾಗಿ ಆಗುತ್ತೆ ಅಂತ. ಇಲ್ಲೇ ತನಕ ನೋಡಿದಿರ ಅಂತ ಹೇಳಿದ್ರೆ ನೀವು ಒಂದು ಬೋನಸ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಈ ಬೋನಸ್ ಸೆಟ್ಟಿಂಗ್ ಏನಪ್ಪ ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದು ನಿಮ್ಮ ಫೋನಲ್ಲಿ ಇಲ್ಲಿ ಸರ್ಚ್ ಬಾರಲ್ಲಿ ಫೈಲ್ ಮ್ಯಾನೇಜರ್ ಅಂತ ನೀವು ಸರ್ಚ್ ಮಾಡ್ಕೊಳ್ಳಿ. ಮೈ ಫೈಲ್ಸ್ ಅಥವಾ ಫೈಲ್ ಮ್ಯಾನೇಜರ್ ಅಂತ ಸರ್ಚ್ ಮಾಡಿದರೆ ಇಲ್ಲಿ ನಿಮಗೆ ಆಪ್ಷನ್ ಬರುತ್ತೆ. ಗೈಸ್ ನೋಡ್ಬೋದು, ಇಲ್ಲಿ ನೀವು ಮಾಡಬೇಕಾಗಿರೋದು ಇದು ಇಂಪಾರ್ಟೆಂಟ್ ಸೆಟ್ಟಿಂಗು. 4 ಸೆಟ್ಟಿಂಗ್ ಆದ ನಂತರ ಈ 5ನೇ ಸೆಟ್ಟಿಂಗನ್ನು ನೀವು ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು 128 GB ಇಂಟರ್ನಲ್ ಸ್ಟೋರೇಜ್ ಇದೆ ಈ ಫೋನಲ್ಲಿ. ಸೊ ಇಲ್ಲಿ ನೋಡ್ಬೋದು ನಾನು 75 GB ಸ್ಟೋರೇಜನ್ನು ಮಾತ್ರ ಇಲ್ಲಿ ಫುಲ್ ಮಾಡಿದ್ದೀನಿ, ರಿಮೈನಿಂಗ್ ಫುಲ್ಲು ಖಾಲಿ ಇಟ್ಟಿದ್ದೀನಿ. ನೀವು ಕೂಡ ಇದನ್ನು ಮಾಡಬೇಕಾಗುತ್ತೆ. ಒಂದು ವೇಳೆ 128 GB ನಿಮ್ಮದು ಸ್ಟೋರೇಜ್ ಇದ್ದರೆ ಅದರಲ್ಲಿ ನೀವು 120 GB ಅಥವಾ 128 GB ನೀವು ಫುಲ್ ಮೆಮೊರಿನ ಫುಲ್ ಮಾಡಿದರೆ, ಫೋಟೋ ವೀಡಿಯೋಸನ್ನು ಶೇರ್ ಮಾಡಿ ನೀವು ಫುಲ್ ಮಾಡಿದರೆ ಆವಾಗ ನಿಮ್ಮ ಮೊಬೈಲ್ 100% ಹ್ಯಾಂಗ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಇದರಲ್ಲಿ ಡೌಟ್ ಬೇಡ. ನೀವು ಮಾಡಬೇಕಾಗಿದ್ದು ಮೊದಲನೇದಾಗಿ ಯಾವುದೆಲ್ಲ ಡಬಲ್ ಬಾರಿ ಸೇವ್ ಆಗಿರುತ್ತೆ ಅಂಥ ಎಲ್ಲ ಫೋಟೋಸ್ಗಳನ್ನು ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿ, ಅಥವಾ ಅನ್ವಾಂಟೆಡ್ ಇರುವಂಥ ವೀಡಿಯೋಸ್ಗಳನ್ನ ಎಲ್ಲವನ್ನು ಡಿಲೀಟ್ ಮಾಡಿ, ಅಥವಾ ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಅದು ಬೇಕಂತಿದ್ದರೆ ಅದನ್ನು ನೀವು ಪೆನ್ ಡ್ರೈವ್ ಬೇಕಿದೆ ಪೆನ್ ಡ್ರೈವ್ ತಗೊಂಡು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಆ ರೀತಿಯಾಗಿ ಒಟ್ಟಿನಲ್ಲಿ ಫ್ರೀ ಮಾಡಿಬಿಟ್ಟು ಇಲ್ಲಿ 128 GB ಇದ್ದರೆ ಇದರಲ್ಲಿ ನೀವು ಮ್ಯಾಕ್ಸಿಮಮ್ 80 GB ತನಕ ನೀವು ಫಿಲ್ ಮಾಡ್ಬೋದು, ಅಥವಾ 90 GB ತನಕ ಮ್ಯಾಕ್ಸಿಮಮ್ ನೀವು ಫಿಲ್ ಮಾಡ್ಬೋದು. ರಿಮೈನಿಂಗ್ ನೀವು ಖಾಲಿ ಇಟ್ಟಿರಬೇಕಾಗುತ್ತೆ. ಒಂದೇ ನಿಮ್ಮದು 64 GB ಮೆಮೊರಿ ಆದರೆ ಮ್ಯಾಕ್ಸಿಮಮ್ ನೀವು ಇಲ್ಲಿ 45 GB ತನಕ ಫಿಲ್ ಮಾಡ್ಬೋದು. ರಿಮೈನಿಂಗ್ ನೀವು ಖಾಲಿ ಇಡಬೇಕಾಗುತ್ತೆ, ಇಲ್ಲಾಂದರೆ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಮೆಮೊರಿಯನ್ನು ಯಾವತ್ತು ನೀವು ಡಿಲೀಟ್ ಮಾಡಬೇಕು, ಎಲ್ಲಿ ಹಿಡನ್ ಫೈಲ್ ಇರುವಂಥ ಫೈಲ್ಸನ್ನು ಡಿಲೀಟ್ ಮಾಡಬೇಕು, ಕಂಪ್ಲೀಟಾಗಿ ಮೆಮೊರಿಯನ್ನು ಡಿಲೀಟ್ ಮಾಡುವಂಥ ಈಸಿ ಮೆಥಡ್ ಅಥವಾ ಹಿಡನ್ ಟ್ರಿಕ್ ಬಗ್ಗೆ ವೀಡಿಯೋ ಬೇಕಿದ್ರೆ ನಾನು ಡೆಡಿಕೇಟ್ ವೀಡಿಯೋ ಮಾಡ್ತೀನಿ. ಪ್ರತಿಯೊಬ್ಬರು ಎಸ್ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ. ಅದೇ ರೀತಿ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಇದು ವರ್ಕ್ ಆದರೆ ಪ್ರತಿಯೊಬ್ಬರು 100% ವರ್ಕಿಂಗ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್.